ವೃಷಭಾನು ಅಣ್ಣ ಅವರು ಮತ್ತೆ ಇಲ್ಲಿಗೆ ಬಂದಾಗ ನನಗೂ ಅವ್ರ ಮೇಲೆ ಸಂಶಯ ಬಂದಿತ್ತು. ಆದ್ರೆ ಈಗ ಸರಿಯಾಗಿ ಅರ್ಥ ಆಗ್ತಿದೆ, ಅವರು ನಂದರಾಜ ಅಲ್ಲ. ಯಶೋದೆ ಅಕ್ಕ, ಹೀಗೂ ಇರಬಹುದಲ್ವಾ? ಅವರು ನಂದಣ್ಣನೇ ಆಗಿದ್ದು ಯಾವುದೋ ರಾಕ್ಷಸ ತನ್ನ ನಕಾರಾತ್ಮಕ ಪ್ರಭಾವದಿಂದ ಅವರನ್ನ ಹೀಗ್ ಮಾಡಿರಬಹುದು. ಹೌದು ಕೀರ್ತಿ, ಹಾಗೂ ಆಗಿರ್ಬೋದು. ಆದ್ರೆ ಇದು ಸತ್ಯ ಅಲ್ದಿದ್ರೆ ಅವ್ರಿಗೆ ಎಲ್ಲಿದ್ದಾರೆ, ಯಾವ ಸ್ಥಿತಿಲಿದ್ದಾರೋ ಏನು? ಅವ್ರ ಜೀವಕ್ಕೇನಾದ್ರೂ ಅಪಾಯ ಆಗಿದ್ರೆ? ಯಾರಾದ್ರೂ ಇದ್ದೀರಾ? ಯಾರಿಗಾದ್ರೂ ಕೇಳಿಸ್ತಿದ್ಯಾ? ದಯವಿಟ್ಟು ನನ್ನನ್ನ ಇಲ್ಲಿಂದ ಬಿಡಿಸಿ, ನಾನು ಗೋಕುಲಕ್ಕೆ ಹೋಗ್ಬೇಕು, ನಾನು ನನ್ನ ಮನೆಗೆ ಹೋಗ್ಬೇಕು. ಯಾರಿದ್ದೀರಾ? ನಂದಗೋಪ, ಇದು ಭಗವಂತ ಕಂಸರ ಪ್ರೇತ ಕಂದರ. ಇಲ್ಲಿ ಒಮ್ಮೆ ಬಂದರೆ ಪ್ರೇತವಾಗದೆ ಇಲ್ಲಿಂದ ಹೋಗಲಾಗದು. ಯಾರಿದ್ದೀರಾ? ಯಾರಾದ್ರೂ ನನ್ನನ್ನು ಹೊರಗೆ ಕರ್ಕೊಂಡು ಹೋಗ್ತೀರಾ? ಧೈರ್ಯವಾಗಿರಿ ಅತ್ಗೆ, ಈ ಕಷ್ಟ ಸಮಯದಲ್ಲಿ ನೀವೇ ಪೂರ್ತಿ ಗೋಕುಲನ ಸಂಭಾಳಿಸ್ಬೇಕು. ಈಗ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಆ ಮಾಯಾವಿಗೆ ಈ ವಿಷಯ ಗೊತ್ತಾಗೋಕ್ ಬಿಡಬಾರ್ದು. ಮೊದಲು ನಾವು ಸತ್ಯ ಏನು ಅಂತ ತಿಳ್ಕೋಬೇಕು. ವೃಷಭಾನು ಅಣ್ಣ, ನಾವು ನಂದರಾಜರನ್ನ ಹುಡುಕ್ಬೇಕು. ಅವ್ರಿಲ್ದೆ ನಾವೇನು ಮಾಡೋಕ್ಕಾಗಲ್ಲ. ಅದ್ಗೆ ಯಾರೋ ಮಾಯಾವಿ ನಂದನ್ ರೂಪದಲ್ಲಿ ಗೋಕುಲಕ್ಕೆ ಬರೋದು, ಹಿಂದೆನೆ ಗೋಕುಲದ ಚಿಕ್ಕ ಮಕ್ಕಳೆಲ್ಲ ಗೋಕುಲದಿಂದ ಮಾಯ ಆಗೋದು, ಇವೆರಡು ಘಟನೆಗೆ ಪರಸ್ಪರ ಸಂಬಂಧ ಇದೆ. ನನ್ಗನ್ನಿಸ್ತಾ ಇದೆ ಇದ್ರ ಹಿಂದೆ ಆ ಅಧರ್ಮಿ ಕಂಸನ ಕೈವಾಡ ಇದೆ ಅಂತ. ವೃಷಭಾನು ಅಣ್ಣ, ಈಗ ನಾವೇನ್ ಮಾಡೋದು? ಅವ್ರು ಎಲ್ಲಿದ್ದಾರೆ ಅಂತ ಹೇಗ್ ತಿಳ್ಕೊಳ್ಳೋದು? ಅದ್ಗೆ ನನ್ನ ಹತ್ರ ಒಂದು ಉಪಾಯ ಇದೆ. ಹೋಗಿ ಅದ್ಗೆ, ನನಗೆ ನಂದೊಂದು ಯಾವ್ದಾದ್ರು ಬಟ್ಟೆ ತಗೊಂಡ್ ಬಂದ್ಕೊಡಿ. ಸರಿ, ನಾನು ಈಗಲೇ ತರ್ತೀನಿ. ಕೊನೆಗೂ ಮಿತ್ರನೇ ಮಿತ್ರನನ್ನ ಗುರುತಿಸ್ಬಿಟ್ಟ. ಆದ್ರೆ ನಂದನನ್ನ ಗುರುತಿಸುವಲ್ಲಿ ನೀನು ಬಹಳ ತಡ ಮಾಡ್ಬಿಟ್ಟೆ ವೃಷಭಾನು. ಆದಷ್ಟು ಬೇಗ ಹೋಗಿ ನಾನು ಗುರು ಗರ್ಗಾಚಾರ್ಯರ ಆಶ್ರಮ ಸೇರ್ಕೋಬೇಕು. ಈಗ ನಂದನ್ ಸತ್ಯ ಏನು ಅಂತ ಅವ್ರು ಮಾತ್ರ ಹೇಳೋಕ್ ಸಾಧ್ಯ. ವೃಷಭಾನು, ನಾನು ರಾಹು. ನನ್ನ ದಾರಿಗೆ ಅಡ್ಡ ಬರುವ ಸೂರ್ಯಚಂದ್ರರನ್ನೂ ಬಿಡಲ್ಲ, ಅವರನ್ನೂ ನುಂಗ್ಬಿಡ್ತೀನಿ. ನೀನಂತೂ ಒಬ್ಬ ಸಾಧಾರಣವಾದ ಮನುಷ್ಯ. ಕೃಷ್ಣ, ನೀನ್ ಪದೇ ಪದೇ ಆ ಸರ್ಪದ ಗುರುತಿನ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ? ನೀನ್ ಯಾವಾಗಾದ್ರೂ ಅಷ್ಟ್ ದೊಡ್ಡ ಸರ್ಪನ ನೋಡಿದ್ಯಾ? ಇಲ್ಲ ಅಣ್ಣ, ನಾನು ಅಷ್ಟು ದೊಡ್ಡ ಅವನ್ನ ಎಲ್ಲೂ ನೋಡಿಲ್ಲ. ಆದ್ರೆ ಹೀಗೂ ಆಗಿರ್ಬೋದಲ್ವಾ? ನಮ್ಗೆ ತೊಂದ್ರೆ ಕೊಡೋಕೆ ಅಂತ ಕಂಸಮ್ಮವನ್ನೇ ಕಳ್ಸಿರ್ಬೋದಲ್ವಾ? ಕೃಷ್ಣ, ಹಾಗಾದ್ರೆ ನಿನ್ ಮಾತಿನ ಅರ್ಥ ಏನು? ಗೋಕುಲಕ್ಕೆ ಸರ್ಪದ ರೂಪದಲ್ಲಿ ರಾಕ್ಷಸ ಬಂದಿದ್ದ ಅಂತನಾ? ಹಾ ಅಣ್ಣ. ವೃಷಭಾನು, ನಿನಗಿನ್ನೂ ತಿಳಿದಿಲ್ಲ. ಈ ಜಗತ್ತಿನಲ್ಲಿ ನಡೆಯುವ ಎಲ್ಲ ಆಕಸ್ಮಿಕ ಘಟನೆಗಳು ಮತ್ತು ಆಕಸ್ಮಿಕ ಮೃತ್ಯುಗಳಿಗೆ ಈ ರಾಹುವೇ ಕಾರಣ. ಈಗ ನಿನಗೆ ತೋರಿಸ್ತೀನಿ ನಿನ್ನ ಮೃತ್ಯು ಹೇಗೆ ಆಗತ್ತೆ ಅಂತ.
ಸರ್ಪದಶೆ ಏನಾದ್ರೂ ಸರಿ, ನಾನ್ ಮಾತ್ರ ಗುರುದೇವರ ಆಶ್ರಮ ತಲುಪಲೇಬೇಕು. ಈಗ ನನ್ನ ಜೀವಕ್ಕಿಂತಲೂ ಮಹತ್ವಪೂರ್ಣವಾದ್ದು ನಂದೊಂದು ಸತ್ಯ ತಿಳ್ಕೊಳ್ಳೋದು. ವೃಷಭಾನು, ಇದು ಯಾವುದೋ ಸಾಧಾರಣ ಸರ್ಪವಲ್ಲ, ಇದು ನನ್ನ ವಾಹನ. ಈ ಜಗತ್ತಿನಲ್ಲೇ ತುಂಬಾ ವಿಷಕಾರಿ ಸರ್ಪ. ದೇವತೆಗಳೇ ಇದ್ರ ವಿಷಯನ ತಡ್ಕೊಳ್ಳೋದಿಲ್ಲ, ಇನ್ನು ನೀನೊಬ್ಬ ಮನುಷ್ಯ ಅಷ್ಟೇ. ಕೃಷ್ಣ, ಕೃಷ್ಣ, ನಮ್ಮ ಮಕ್ಳು ಎಲ್ಲಿದ್ದಾರೆ? ಹೇಳು ಕೃಷ್ಣ, ನಮ್ಮ ಮಕ್ಳು ಎಲ್ಲಿದ್ದಾರೆ? ಕೃಷ್ಣ, ನಮ್ಮ ಹಸುಗಳ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ನಮ್ಮ ಗೊಲ್ಲ ಬಾಲಕರು ಎಲ್ಲಿದ್ದಾರೆ ಕೃಷ್ಣ? ಹೌದು ಹೌದು ಕೃಷ್ಣ, ಹೇಳು, ಎಲ್ಲಿದ್ದಾರೆ ನಮ್ಮ ಮಕ್ಕಳು? ನಾವು ಅವ್ರನ್ನ ತುಂಬಾ ಹುಡ್ಕೋದ್ವಿ, ಅವರೆಲ್ಲೂ ಸಿಗ್ಲಿಲ್ಲ. ನೀನ್ ಏನ್ ಹೇಳ್ತಿದೀಯ ಕೃಷ್ಣ? ನಮ್ಮ ಮಕ್ಳು ಎಲ್ಲಿದ್ದಾರೆ ಅಂತ ಹೇಳು ಕೃಷ್ಣ. ಎಲ್ಲಿದ್ದಾರೆ ನಮ್ಮ ಮಕ್ಳು ಎಲ್ಲಿದ್ದಾರೆ ಕೃಷ್ಣ? ಗೋಕುಲ ಜನರಿ ಎಲ್ಲ ಆಸೆ ನಿರಾಸೆ ಆಗೋಗಿದೆ. ಬೇಗ ನಾನೇನಾದ್ರೂ ಮಾಡ್ಲೇಬೇಕು, ಇಲ್ದಿದ್ರೆ ಇವರೆಲ್ಲ ತಮ್ಮ ಮಕ್ಕಳ ದುಃಖದಲ್ಲಿ ಹತ್ತು ಪ್ರಾಣನೇ ಬಿಡ್ತಾರೆ. ಹೇ ನಾರಾಯಣ, ನನಗೆ ಶಕ್ತಿ ಕೊಡು ಭಗವಂತ, ಶಕ್ತಿ ಕೊಡು. ವೃಷಭಾನು, ನೀನು ನಿನ್ನ ಸಾಹಸನ ಬಿಡಬೇಡ. ಹಾಗೆ ನೀನು ಗರ್ಗಾಚಾರ್ಯನ ಆಶ್ರಮ ತಲುಪೋದಕ್ಕೂ ಮುಂಚೆ ಸಾಯುವ ಹಾಗೂ ಇಲ್ಲ. ಯಾಕಂದ್ರೆ ನಿನಗಿನ್ನು ನಂದನ ರಹಸ್ಯನೂ ತಿಳಿಬೇಕಿದೆ. ಗುರುದೇವ, ಗುರುದೇವ. ವೃಷಭಾನು, ಗುರುದೇವ. ಗುರುದೇವ. ಹಾವು ಕಚ್ಚಿದೆ. ವೃಷಭಾನು, ಕಣ್ಣು ತೆರೆ. ವೃಷಭಾನು, ವೃಷಭಾನು, ಇದೆಲ್ಲ ಹೇಗಾಯಿತು? ಹಾವು ಕಡಿತಕ್ಕೆ ಮದ್ದನ್ನು ಬೇಗ ತನ್ನಿ. ಋಷಿ ಗರ್ಗಾಚಾರ್ಯ, ಈ ರಾಹುವಿನ ವಿಷಕ್ಕೆ ಉಪಚಾರ ನೀಡುವಂತ ಔಷಧಿ ಇಲ್ಲಿವರೆಗೂ ಈ ಜಗತ್ತಲ್ಲಿ ಯಾರೂ ತಯಾರಿಸಿಲ್ಲ. ಪ್ರಭು, ಬ್ರಜಮಂಡಲದಲ್ಲಿ ಆಗುತ್ತಿರುವುದೇನು? ಗೋಪಬಾಲರು ಗೋವುಗಳು ಮೊದಲೇ ಸಂಕಟದಲ್ಲಿದ್ದಾರೆ. ನಿಮ್ಮ ಪಿತ ನಂದನನ್ನು ಕಂಸ ಬಂಧಿಸಿದ್ದಾನೆ. ಈಗ ರಾಹುವಿನಿಂದಾಗಿ ನನ್ನ ಪಿತ ವೃಷಭಾನುವಿನ ಜೀವನವೂ ಸಂಕಟದಲ್ಲಿದೆ. ಪ್ರಭು, ಇದನ್ನೆಲ್ಲ ನೋಡುತ್ತಿದ್ದರೆ ರಾಹು ನಿಮ್ಮ ಲೀಲೆಯಲ್ಲಿ ನಿಮಗೆ ಸಹಾಯ ಮಾಡುವ ಬದಲು ನಿಮ್ಮ ಭಕ್ತರ ಜೀವಕ್ಕೆ ಗ್ರಹಣವಾಗುತ್ತಿರುವಂತಿದೆ. ದೇವಿ, ಸಂಕಟದ ಸಮಯದಲ್ಲಿ ಮನುಷ್ಯ ಅವನ ಕ್ಷಮತೆಯನ್ನು ಗುರುತಿಸುತ್ತಾನೆ, ಅದನ್ನು ವಿಕಾಸಗೊಳಿಸುತ್ತಾನೆ, ಅವುಗಳನ್ನು
ಜಾಗೃತಗೊಳಿಸುತ್ತಾನೆ ದೇವಿ. ಅರ್ಥಾತ್ ದೇವಿ, ಮನುಷ್ಯನ ಒಳಗೆ ಅಸೀಮ ಶಕ್ತಿಗಳಿರುತ್ತವೆ. ಆದರೆ ಸುಖ ಮತ್ತು ಜೀವನದ ಸಾಮಾನ್ಯ ಕಾರ್ಯಗಳ ಮಧ್ಯೆ ಅವುಗಳನ್ನು ಮರೆಯುತ್ತಾನೆ. ಆದರೆ ದುಃಖ ಅವನ್ನು ಹೊರಗೆಳೆಯುತ್ತದೆ, ಶಕ್ತಿ ಪ್ರದಾನ ಮಾಡುತ್ತದೆ, ಭವಿಷ್ಯದಲ್ಲಿ ಬರುವ ಕಷ್ಟಗಳನ್ನು ಎದುರಿಸಿ ಗೆಲ್ಲಲು ಯೋಗ್ಯನಾಗಿಸುತ್ತದೆ. ಆದರೆ ಪ್ರಭು, ಇದರ ಅವಶ್ಯಕತೆ ಏನಿದೆ? ದೇವಿ, ಭವಿಷ್ಯದಲ್ಲಿ ಬ್ರಜವಾಸಿಗಳು ಕಂಸನ ಅನಾಚಾರಗಳನ್ನು ಎದುರಿಸಬೇಕು, ಅವನ ಅಧರ್ಮಗಳನ್ನು ಅಂತ್ಯಗೊಳಿಸಬೇಕು. ಹಾಗಾಗಿ ಅವರು ವರ್ತಮಾನದ ಕಷ್ಟಗಳನ್ನು ಸಹಿಸಲೇಬೇಕು ದೇವಿ. ಈಗ ಬ್ರಜವಾಸಿಗಳ ಕಷ್ಟ ಹೇಗಿದೆ? ಮತ್ತೆ ಅವರ ಕಷ್ಟಗಳಿಗೆ ಕೊರತೆಯಾಗಿಲ್ಲ ತಾನೇ? ಭಗವಂತ, ಅವ್ರಿಗೆ ಬಹಳ ಕಷ್ಟವಿದೆ. ಎಷ್ಟು ಅಂದ್ರೆ ತಮ್ಮ ಕೃಪೆಯಿಂದ ಎಲ್ಲಾ ವೃಜವಾಸಿಗಳು ಯಾವಾಗ ಬೇಕಾದ್ರೂ ಹುಚ್ಚರಾಗಬಹುದು. ಕೆಲವರಿಗೆ ತಮ್ಮ ಮಕ್ಕಳ ಚಿಂತೆಯಿಂದಾಗಿ ಬುದ್ಧಿಭ್ರಮಣೆ ಆಗೋಗಿದೆ. ಇನ್ನು ಕೆಲವರು ತಮ್ಮ ಕಳೆದು ಹೋದ ಹಸುಗಳಿಗಾಗಿ ಎಲ್ಲಾ ಕಡೆ ಹುಡುಕ್ತಿದ್ದಾರೆ. ಒಂದೇ ದಿನದಲ್ಲಿ ಇಂತಹ ಕಷ್ಟದ ಸ್ಥಿತಿ. ಇನ್ನು ಅಮಾವಾಸ್ಯೆ ಬರಲು 3 ದಿನ ಉಳಿದಿದೆ. ಆದರೆ ಬ್ರಜವಾಸಿಗಳು ಒಂದೇ ದಿನದಲ್ಲಿ ಸೋತು ಹೋದರೆ. ಆದ್ರೆ ಭಗವಂತ, ನನಗೆ ಅರ್ಥ ಆಗ್ತಿಲ್ಲ. ಬ್ರಜಮಂಡಲದ ಎಲ್ಲಾ ಮಕ್ಕಳು, ಕರುಗಳು, ಹಸುಗಳು ಎಲ್ಲಿಗೆ ಹೋದವು? ಯಾರದು ಒಂದೇ ದಿನದಲ್ಲಿ ಪೂರ್ತಿ ಬ್ರಜಮಂಡಲದಲ್ಲಿ ಬಿರುಗಾಳಿ ಎಬ್ಬಿಸಿದವರು? ಪ್ರತೀಕಾರ. ನಾನೇ ಹೇಳುತ್ತೇನೆ. ಈಗ ಕೆಲವು ದಿನಗಳಿಂದ ಬ್ರಜಮಂಡಲದಲ್ಲಿ ಅತ್ಯಾಚಾರ ಹೆಚ್ಚಾಗುತ್ತಲೇ ಇತ್ತು. ನಾನು ಕಳಿಸಿದ ಅಸುರರೆಲ್ಲ ಸಾಯುತ್ತಿದ್ದರು. ನನ್ನ ಬಕಾಸುರ, ಅವನು ಸತ್ತು ಹೋದ. ಅವನ ಪ್ರತೀಕಾರಕ್ಕಾಗಿ ಅವನ ಸೋದರ ಬಂದಿದ್ದಾನೆ. ಎಷ್ಟು ದೊಡ್ಡ ಪ್ರೇಮ, ಅಷ್ಟೇ ದೊಡ್ಡ ಪ್ರತೀಕಾರ. ಹೀಗಿದ್ದಾಗ ಬ್ರಜವಾಸಿಗಳು ವಿಕ್ಷಿಪ್ತರಾಗುವುದು ಸ್ವಾಭಾವಿಕವೇ. ಬಕಾಸುರನ ಸೋದರ ಅಂದ್ರೆ ಅಘಾಸುರ? ಹೌದು, ನನ್ನ ಪ್ರೀತಿಯ ಮಿತ್ರ ಮತ್ತು ಸರ್ವನಾಶದ ಬಹುದೊಡ್ಡ ಅಸುರ ಅಘಾಸುರ. ಇನ್ನು 3 ದಿನ ಉಳಿದಿದೆ. ಅಲ್ಲಿ ಅಘಾಸುರನ ಉದರದಲ್ಲಿ ಎಲ್ಲ ಮಕ್ಕಳು, ಕರುಗಳು, ಗೋವುಗಳ ಅಂತ್ಯವಾಗುತ್ತದೆ. ಕೃಷ್ಣ, ಇದೆಂತ ಜಾಗ? ನಾವು ಮಲಗಿದ್ದವರು ಇಲ್ಲಿಗೆ ಬಂದ್ವಿ. ಗೆಳೆಯ ದಾಮ, ಅದೇನೋ ಗೊತ್ತಿಲ್ಲ, ಆದ್ರೆ ಇಲ್ಲಿ ಎಷ್ಟು ಬಿಸಿ ಇದೆ. ನನಗ ಅನಿಸ್ತಿಲ್ಲ ನಾವ್ ಇಲ್ಲಿಂದ ಜೀವಂತವಾಗಿ ಹೋಗ್ತೀವಿ ಅಂತ. ಇಲ್ಲ ಜೀವಕ,
ನನ್ ಬದುಕ್ಬೇಕು. ಕಾಪಾಡಿ! ಕೃಷ್ಣ ಮಾತ್ರ ಕಾಪಾಡಕ್ಕಾಗದು. ಕೃಷ್ಣ ಬೇಗ ಬಾರನ್ನು ಕಾಪಾಡು. ಬೇಗ ಬಾ ಕೃಷ್ಣ. ಭಗವಂತ, ಇಷ್ಟು ದೊಡ್ಡ ಮಾಯನ ಸ್ವತಃ ವಿಷ್ಣುಗೂ ಸೃಷ್ಟಿ ಮಾಡೋಕ್ಕಾಗಲ್ಲ. ಸತ್ಯ ಹೇಳಿದೆ ಪ್ರಲಬ್ಧ. ಅಘಾಸುರನ ಉದರದ ಅಗ್ನಿಯನ್ನು ಯಾವ ವ್ಯಕ್ತಿಯು 5 ದಿನಕ್ಕಿಂತ ಅಧಿಕವಾಗಿ ಸಹಿಸಲಾರ. ಈಗ 1 ದಿನ ಕಳೆದಿದೆ ಭಗವಂತ. ಇಂದಿನಿಂದ 3 ದಿನಗಳ ನಂತರ ಅಘಾಸುರನ ಉದರದ ಅಗ್ನಿಯಿಂದ ಮಕ್ಕಳು, ಕರುಗಳು, ಪೂರ್ತಿ ಗೋಧನದ ಅಂತ್ಯವಾಗುತ್ತದೆ. ಮತ್ತು ಅವರ ವಿಯೋಗದಿಂದ ಎಲ್ಲ ವೃಜವಾಸಿಗಳು ತಲೆ ಕೆಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆ ವಿಷ್ಣುವಿನ ಪ್ರೀತಿಯ ವೃಜಮಂಡಲ ಅಮಾವಾಸ್ಯೆಯ ಕರಾಳ ರಾತ್ರಿಯಂದು ನರಕವಾಗೋದಂತೂ ಖಂಡಿತ. ಮತ್ತೀಗ ಇನ್ನು ಮುಂದೆ ನಾನೇನ್ ಮಾಡಬೇಕು ತಿಳಿಯಿತು ಭಗವಂತ. ನಾವು ಪೂರ್ತಿ ಕಾಡು ಹುಡುಕಿದೀವಿ, ಆದ್ರೆ ಅರ್ಥನೇ ಆಗ್ತಿಲ್ವಲ್ಲ. ಗೋಪಾಲಕರು ಹಸುಗಳು ಎಲ್ಲೋಗಿರ್ಬೋದು? ಇದು ಯಾವ್ದೋ ಒಂದು ದೊಡ್ಡ ಹಾವು ಓಡಾಡಿರೋ ಗುರ್ತಿನ ತರ ಇದೆ ಕೃಷ್ಣ. ಆ ಸರ್ಪದ್ ಗುರ್ತು ಅದ್ ಗೋಕುಲಕ್ಕೆ ಏನ್ ಮಾಡಕ್ ಬಂದಿತ್ತು? ಬರಲಿರುವ ಅಮಾವಾಸ್ಯೆಗೆ ಬ್ರಜಮಂಡಲವನ್ನು ರಣಭೂಮಿ ಮಾಡುತ್ತೇನೆ. ಹೇಳ್ತಾಳೆ, ಸರ್ಪದ ಹೊಟ್ಟೆಯಲ್ಲಿ ಯಾವ ಮನುಷ್ಯನು 5 ದಿನಕ್ಕಿಂತ ಜಾಸ್ತಿ ಇರೋಕ್ಕಾಗಲ್ಲ ಅಂತ. ಗೋಕುಲದಲ್ಲಿ ಗೋಪಾಲಕರು ಮತ್ತು ಹಸುಗಳು ಮಾಯ ಆದ್ಮೇಲೆ ಸರಿಯಾಗಿ 5 ದಿನಕ್ಕೆ ಅಮಾವಾಸ್ಯೆ ಇದೆ. ಕಂಸಮಾವ ಆಕಾಶವಾಣಿಯಲ್ಲಿ ಹೇಳಿದ ಮೃತ್ಯು ತಾಂಡವ ಒಂದ್ ವೇಳೆ ಇದೇ ಆಗಿದ್ರೆ, ನನ್ನ ಅನುಮಾನ ನಿಜ ಆಗಿದ್ರೆ, ಇದರಿಂದ ನನ್ನ ಗೆಳೆಯರನ್ನ ಕಾಪಾಡೋಕೆ ಬರೀ 3 ದಿನ ಉಳ್ತಿದೆ. ಕೃಷ್ಣ ಕೃಷ್ಣ, ತಾಮು ಚಿಕ್ಕಪ್ಪ, ಮಕ್ಕಳು ಮತ್ತೆ ಹಸುಗಳು ಎಲ್ಲಿವೆ ಅಂತ ಗೊತ್ತಾಗಿದೆ. ಏನು ಎಲ್ಲಿದ್ದಾರವರು? ಅದ್ ನನಗೆ ಗೊತ್ತಿಲ್ಲ, ಆದ್ರೆ ನಂದಣ್ಣಂಗ್ ಗೊತ್ತಿದೆ. ಈಗ ನಂದಣ್ಣ ಎಲ್ಲೋ ಗೋಕುಲದವ್ರನ್ನ ಕರೆದು ಆ ರಹಸ್ಯ ಏನು ಅಂತ ಹೇಳ್ತಾ ಇದ್ದಾರೆ. ಬೇಗ ಬಾ ಕೃಷ್ಣ, ಬೇಗ ಬಾ. ನಡೀರಿ ನಡೀರಿ. ಯಾಕೆ ಸುಮ್ನಿದಿರಿ ನಂದಣ್ಣ? ಏನಾದ್ರೂ ಮಾತಾಡಿ ಅಣ್ಣ. ಹೌದು ನಂದಣ್ಣ, ನಿಮ್ಗೇನಾದ್ರೂ ಗೊತ್ತಾಗಿದ್ರೆ ಹೇಳಿ. ನಮ್ಮ ಮಕ್ಳು ಎಲ್ಲಿದ್ದಾರೆ? ಆದ್ರೆ ನಾನು ಏನು ಅಂತ ಹೇಳಿ, ಯಾವ ಸತ್ಯ ನನಗ್ ಗೊತ್ತಾಗಿದೆಯೋ ಅದನ್ನ ನಂಗೂ ತಡ್ಕೊಳಕ್ಕಾಗ್ತಿಲ್ಲ. ನಿಮ್ಗೂ ಅದನ್ನ ತಡ್ಕೊಳಕ್ಕಾಗಲ್ಲ. ಅಪ್ಪ, ಕೃಷ್ಣ, ನಾನೀ ಸತ್ಯ ತಿಳಿಸೋದಕ್ಕೆ ನೀನ್ ಬರೋದನ್ನೇ ಕಾಯ್ತಿದ್ದೆ. ನನ್ ಗೆಳೆಯರೆಲ್ಲಿದ್ದಾರೆ? ಹಸುಗಳು ಎಲ್ಲಿವೆ ಅಪ್ಪ? ಹೌದು ನಂದಣ್ಣ, ಹಸುಗಳು ಎಲ್ಲಿದ್ದಾರೆ? ಹೌದು ನಂದಣ್ಣ, ದಯವಿಟ್ಟು ಹೇಳಿ, ಎಲ್ಲಿ ನಮ್ಮ ಮಕ್ಕಳು, ನಮ್ಮ ಗೊಲ್ಲ ಬಾಲಕರು? ನಿಮ್ಗದನ್ನ ಕೇಳಲೇಬೇಕು ಅಂತಿದ್ರೆ ಕೇಳಿ. ನಮ್ಮ ಗೋಪ ಬಾಲಕರು ನಮ್ಮ ಹಸುಗಳನ್ನ ಕಂಸನ ರಾಕ್ಷಸ ಅಘಾಸುರ ನುಂಗಿದಾನೆ. ಅಘಾಸುರ? ಹಾ ಕೃಷ್ಣ, ಒಂದು ದೊಡ್ಡ ಸರ್ಪ. ಅವನ ಹೆಸರು ಅಘಾಸುರ. ಅವನು 2 ದಿನದ ಹಿಂದೆ ಗೋಕುಲಕ್ಕೆ ಬಂದಿದ್ದ. ಗೋಕುಲದ ಎಲ್ಲ ಮಕ್ಕಳು ಹಸುಗಳನ್ನ ನುಂಗಿದಾನೆ. ಈಗ ನಮ್ಮ ಮಕ್ಕಳನ್ನ ಯಾರು ಕರ್ಕೊಂಡ್ ಬರಕ್ ಆಗಲ್ಲ. ಈಗ ಇದರ ಅರ್ಥ ಒಂದೇ, ಮೃತ್ಯು. ಇಲ್ಲ, ಸಾಧ್ಯ ಇಲ್ಲ ನಂದಣ್ಣ. ನಾವು ನಮ್ಮ ಮಕ್ಕಳನ್ನ ಬಿಟ್ಟು ಬದುಕಿರೋದಿಲ್ಲ, ಬದುಕಕ್ಕಾಗಲ್ಲ. ಅಜ್ಜಿ, ಏನಾಯ್ತಜ್ಜಿ? ಹುಷಾರು. ಅಘಾಸುರನ ಹೊಟ್ಟೆಯಲ್ಲಿ ಯಾವ ಜೀವಿಯೂ 5 ದಿನಕ್ಕಿಂತ ಹೆಚ್ಚು ಬದುಕೋದಿಲ್ಲ. ಇನ್ನು 3 ದಿನ ಉಳಿದಿದೆ.
ಗೋಕುಲದ ಮಕ್ಕಳನ್ನು ಹಸುಗಳನ್ನು ಯಾರು ಬಂದು ಕಾಪಾಡ್ತಾರೋ ನಾನು ನೋಡ್ತೀನಿ. ನಿಮ್ಮ ಕಣ್ಣೀರನ್ನ ಉಳಿಸ್ಕೊಂಡಿರಿ ಗೋಕುಲವಾಸಿಗಳೇ. 3 ದಿನದ ನಂತರ ಬರೋ ಅಮಾವಾಸ್ಯೆಗಾಗಿ ಬೇಕಾಗುತ್ತೆ. ಯಾಕಂದ್ರೆ ಇನ್ನೂ ಆ ಚಕ್ರಧಾರಿ ವಿಷ್ಣುವು ನಿಮ್ಮನ್ನು ರಕ್ಷಿಸಲಾರ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ವೃಷಭಾನು, ಕಣ್ಣು ತೆರೆ ಮಗು. ನಾರಾಯಣನ ಕೃಪೆಯಿಂದ ನಿನ್ನ ಜೀವ ಅಪಾಯದಿಂದ ಪಾರಾಗಿದೆ. ಕಣ್ಣು ತೆರೆದು ನೋಡು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಅಜ್ಜಿ, ನೀವೇನು ಚಿಂತೆ ಮಾಡಬೇಡಿ. ನನ್ನ ಗೆಳೆಯರಿಗೆ ಏನೂ ಆಗೋದಿಲ್ಲ. ಅಪ್ಪ, ನಿಮ್ಗೆ ಗೊತ್ತಾಯ್ತು ನಮ್ಮ ಹಸುಗಳನ್ನ, ಗೋಪಬಾಲಕರನ್ನ ಅಗಾಸುರ ನುಂಗಿದಾನಂತ? ಹೇಗ್ ಗೊತ್ತಾಯ್ತು ಅಂದ್ರೆ ಏನ್ ಅರ್ಥ ಕೃಷ್ಣ? ನಿನ್ ಮಾತಿನ ಅರ್ಥ ಏನು? ನಾನ್ ಸುಳ್ಳು ಹೇಳ್ತಾ ಇದ್ದೀನಾ? ನಾನು ಹಾಗೆ ಹೇಳ್ತಿಲ್ಲ ಅಪ್ಪ. ನೀವ್ ಹೇಳೋದ್ ನೋಡಿದ್ರೆ ಅಗಾಸುರನ್ನ ಕಣ್ಣಾರೆ ನೋಡ್ದಾಗಿದೆ. ಕೃಷ್ಣ, ನೀನೋ ನಿನ್ ಪ್ರಶ್ನೆನೋ. ಒಂದ್ ವೇಳೆ ನಾನಲ್ಲಿ ಇದ್ದಿದ್ರೆ ಅಘಾಸುರ ಹಾಗೆ ಮಾಡಕ್ ಬಿಡ್ತಿದ್ನಾ? ಅದನ್ನೇ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ ಅಪ್ಪ. ಅಗಾಸುರ ನುಂಗಿದ್ದು ನೀವು ನೋಡಿ ಇಲ್ಲ ಅನ್ನೋದಾದ್ರೆ ಇಷ್ಟು ದೊಡ್ಡ ಅನರ್ಥ ಆಗಿದ್ದು ನಿಮ್ಗೆ ಗೊತ್ತಾಯ್ತು? ಇದನ್ನ ಅಗಾಸುರ ನಿಮ್ಗೆ ಹೇಳಿದ್ನಾ? ಕೃಷ್ಣ, ನೀನೇನ್ ಮಾತಾಡ್ತಾ ಇದೀಯಾ? ಅಘಾಸುರ ನನ್ಗೇನ್ ಗೆಳೆಯನ ಬಂದು ನನಗೆಲ್ಲ ಹೇಳಕ್ಕೆ? ಮತ್ತೆ ನಿಮಗ್ ಯಾರು ಹೇಳಿದ್ದು ಅಘಾಸುರನ್ ಸತ್ಯದ ಬಗ್ಗೆ? ಸ್ವತಃ ಮಹಾರಾಜ ಕಂಸನ? ಯಶೋದೆ, ಯಾಕೆ ನೀನು ಕೃಷ್ಣನ್ ಮಾತು ಕೇಳ್ತಿದ್ಯಾ? ಏನಾಗಿದೆ ನಿಮ್ಗೆಲ್ಲ? ಅದನ್ನೇ ನಾನ್ ತಿಳ್ಕೋಬೇಕು. ನಿಮಗ್ ಏನಾಗಿದೆ ಅಂತ. ನೀವು ನಮ್ಮ ಹಿತೈಷಿನ ಅಥವಾ ಮಹಾರಾಜ ಕಂಸನ್ಗ? ಯಶೋದೆ, ಈಗ ನೀನು ನಿನ್ನ ಹದ್ದನ್ನ ಮೀರಿ ಮಾತಾಡ್ತಾ ಇದ್ಯಾ. ಇಲ್ಲಿ ಕೇಳಿ, ಕೋಪ ಮಾಡ್ಕೊಳ್ಳೋದ್ರಿಂದ ಸತ್ಯ ಕಾಣ್ದೇ ಇರೋಲ್ಲ, ಬದ್ಲಿಗೆ ಹೊರಗ್ ಬರುತ್ತೆ. ಯಾಕಂದ್ರೆ ಯಾವ ನಂದರಾಜ ನಮಗ್ ಗೊತ್ತಿದಾರೋ ಅವ್ರಿಗೆ ಎಂದಿಗೂ ಈ ತರ ಕೋಪ ಮಾಡ್ಕೊಳ್ಳೋದಿಲ್ಲ. ಯಶೋದೆ, ನಾನ್ ಮೊದ್ಲೇ ಇಷ್ಟೊಂದು ಹೆದರಿದೀನಿ, ಅದ್ರ ಮೇಲೆ ನೀನ್ ಈ ರೀತಿ ಏನೇನೋ ಮಾತಾಡ್ತಿದ್ಯಾ. ಇಲ್ಲಿ ಕೇಳಿ, ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ ನೀವ್ ಯಾವತ್ತೂ ನಮ್ಗೆ ಸತ್ಯನ ಹೇಳಲ್ಲ ಅಂತ. ಆದ್ರೆ ನಾನ್ ನಿಮ್ಗೆ ಒಂದ್ ಮಾತನ್ನ ಹೇಳ್ಬೇಕು. ಸತ್ಯ ತನ್ನ ದಾರಿನ ತಾನೇ ಕಂಡ್ಕೊಳ್ಳುತ್ತೆ. ಅಮ್ಮ, ಸತ್ಯ ಏನು ಅಂತ ನನ್ಗೂ ಗೊತ್ತಿಲ್ಲ. ಆದ್ರೆ ನನ್ ಮನ್ಸು ಹೇಳ್ತಿದೆ, ನಮ್ ಗೋಪಬಾಲಕರು ಮತ್ತು ಹಸುಗಳೆಲ್ಲ ಖಂಡಿತ ತಿರ್ಗ್ ಬರ್ತಾರೆ. ಅದಕ್ಕೆ ನಾನು ಅವರನ್ನು ಹುಡ್ಕೊಂಡು ಹೋಗ್ತೀನಿ. ಹಾ ಕೃಷ್ಣ, ಖಂಡಿತ ಹೋಗು. ಈಗ ನಿನ್ಮೇಲ್ ಮಾತ್ರ ನನಗೆ ಪೂರ್ತಿ ವಿಶ್ವಾಸ ಇರೋದು. ಹೋಗ್ಬಾ ಕಂದ, ನನ್ನ ಆಶೀರ್ವಾದ ನಿನ್ ಮೇಲಿದೆ. ಕೃಷ್ಣ, ನೀನೇನ್ ಮಾಡ್ಬೇಕೋ ಬೇಗ ಮಾಡು. ಯಾಕೆ ಅಂದ್ರೆ ಅಘಾಸುರನ ಹೊಟ್ಟೆಲಿ ಯಾರು ಹೆಚ್ಚು ದಿನ ಬದುಕಿರಕ್ಕಾಗಲ್ಲ. ಹೀಗೇನಾದ್ರೂ ಆಗೋದ್ರೆ ಮಹಾರಾಜ ಕಂಸರ ಕಂಸವಾಣಿ ಸತ್ಯ ಆಗೋಗುತ್ತೆ.
ಒಂದ್ಸಾರಿ ನನ್ ಗೆಳೆಯರ್ ಸಿಗ್ಲಿ, ಆಮೇಲೆ ನಿಮ್ ಸತ್ಯನ ನಾನ್ ಕಂಡಿಡಿತೀನಿ. ಯಾಕಂದ್ರೆ ನಮ್ಮ ಅಪ್ಪ ಯಾವತ್ತೂ ಈ ತರ ಮಾತಾಡಲ್ಲ. ಬಾ ಅಣ್ಣ ಬಾ. ಹಾ, ಕೃಷ್ಣ, ನೀನು ನಿನ್ನ ಗೆಳೆಯರನ್ನ ಕಾಪಾಡಿದ್ರೆ ನೀನೇ ವಿಷ್ಣುವಿನ ಅವತಾರ. ಇಲ್ಲದಿದ್ರೆ ಅಮಾವಾಸ್ಯೆಯ ಕರಾಳ ರಾತ್ರಿ. ನಾರಾಯಣ ನಾರಾಯಣ ಪ್ರಭು, ಯಾವ ತಾಯಿ ಯಶೋದೆಯು ನಂದಪುತ್ರನನ್ನು ಒಂದು ಕ್ಷಣವೂ ದೂರ ಕಳಿಸುತ್ತಿರಲಿಲ್ಲವೋ ಅವಳು ಇಂದು ಗೋಕುಲದ ಸಂಕಟವನ್ನು ದೂರ ಮಾಡುವ ಸಲುವಾಗಿ ಅಘಾಸುರನ ಬಳಿ ಕಳಿಸುತ್ತಿದ್ದಾಳೆ. ಇದು ಹೇಗೆ ಸಾಧ್ಯವಾಯಿತು ಪ್ರಭು? ಮಾತೆ ಯಶೋದೆಯಲ್ಲಿ ಇಂತಹ ಪರಿವರ್ತನೆಯೇ? ನಂದಪುತ್ರನ ಮೇಲೆ ಇಷ್ಟೊಂದು ವಿಶ್ವಾಸ? ನಾರಾಯಣ ನಾರಾಯಣ. ದೇವರ್ಷಿ, ಮಾತೆ ಯಶೋದೆಯಲ್ಲಿನ ಈ ವಿಶ್ವಾಸ ನಂದಪುತ್ರನ ಕುರಿತಲ್ಲ, ಬದಲಿಗೆ ತನ್ನ ಮೇಲಿರುವುದು. ಮತ್ತು ಅವಳಲ್ಲಿ ಈ ವಿಶ್ವಾಸ ಇಂದಿನಿಂದಲ್ಲ, ಬದಲು ಅಂದಿನಿಂದಲೂ, ಕೃಷ್ಣನ ಜನ್ಮವಾಗುವ ಹಿಂದಿನಿಂದಲೂ ಇದೆ. ನಾರಾಯಣ ನಾರಾಯಣ. ನನಗೆ ಅರ್ಥವಾಗಲಿಲ್ಲ ಪ್ರಭು. ದೇವರ್ಷಿ, ಇದು ಮಾತೆ ಯಶೋದೆಯ ಅದೇ ಆತ್ಮವಿಶ್ವಾಸ. ಇದರ ಬಲದಿಂದಲೇ ಅವಳು 8 ವರ್ಷ ಕಾಲ ನಿರಾಹಾರಿಯಾಗಿ ನನ್ನ ತಪಸ್ಸು ಮಾಡಿದ್ದಳು. ಈ ವಿಶ್ವಾಸದಿಂದಲೇ ಅವಳಿಗೆ ಸಂತಾನ ಭಾಗ್ಯ ಲಭಿಸಿತು. ದೇವರ್ಷಿ, ಮಾತೆ ಯಶೋದೆಯ ಭಾಗ್ಯದಲ್ಲಿ ಸಂತಾನ ಫಲ ಇಲ್ಲದಿದ್ದರೂ ಕೇವಲ ಅವಳ ವಿಶ್ವಾಸದ ಕಾರಣಕ್ಕೆ ಅವಳಿಗಾಗಿ ನಂದಪುತ್ರನ ಜನ್ಮವಾಗಿದೆ. ನನಗೆ ಅರ್ಥವಾಯಿತು ಪ್ರಭು. ಸತ್ಯವಚನ. ನಾರಾಯಣ ನಾರಾಯಣ. ನಂದ, ಎರಡೇ ದಿನವಿದೆ ಅಮಾವಾಸ್ಯೆಗೆ ನೀನಿಲ್ಲಿ ನಿದ್ರಿಸುತ್ತಿರುವೆಯಾ? ಎರಡೇ ದಿನದಲ್ಲಿ ನಿನ್ನ ಎಲ್ಲ ಗೊಲ್ಲ ಬಾಲಕರು ಮತ್ತು ಗೋವು ಅಘಾಸುರನ ಉದರದಲ್ಲಿ ಭಸ್ಮವಾಗಿ ಬಿಡುತ್ತಾರೆ. ಆದರೆ ನೀನಿಲ್ಲಿ ನಿದ್ರಿಸುತ್ತಿರುವೆ. ಮಹಾರಾಜ, ಆ ಗೋಪ ಬಾಲಕರು ನಿಮ್ಮ ಪ್ರಜೆಗಳು. ಅವ್ರ ಬದುಕಲ್ಲಿ ಇಂಥ ಅನರ್ಥ ಮಾಡಬೇಡಿ. ಈ ಅಧರ್ಮ ನಾನು ಮಾಡುತ್ತಿಲ್ಲ. ಈ ಅಧರ್ಮವನ್ನು ಅವರೇ ಸ್ವತಃ ಮಾಡಿಕೊಂಡಿದ್ದಾರೆ, ಭಗವಂತ ಕಂಸನನ್ನು ವಿರೋಧಿಸಿ. ಮಹಾರಾಜ, ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಈಗ ನನ್ನ ಹೋಗಕ್ ಬಿಡಿ. ಅವರ ರಕ್ಷಣೆ ಮಾಡಕ್ಕೆ ನನ್ನನ್ನು ಹೋಗಕ್ ಬಿಡಿ ಮಹಾರಾಜ. ನಂದ, ಇದನ್ನೇ ನಾನು ನಿನಗೆ ಅರ್ಥ ಮಾಡಿಸಲು ಬಂದಿದ್ದೇನೆ. ಪ್ರಜವಾಸಿಗಳಿಗೆ ಯಾವಾಗ ಹೆಚ್ಚಾಗಿ ನಿನ್ನ ಅಗತ್ಯವಿರುವುದೋ ಆಗಲೇ ನಾನು ನಿನ್ನನ್ನು ಮುಕ್ತಗೊಳಿಸುತ್ತೇನೆ. ಅರ್ಥವಾಯಿತೆ? ನಾನು ಅರ್ಥ ಮಾಡಿಸುತ್ತೇನೆ. ನಾನು ನಿನ್ನನ್ನು ಬಂಧಿಸಿದ್ದು ಅಲ್ಲಿ ಗೊಲ್ಲ ಬಾಲಕರ ಮೃತ್ಯುವಾದಾಗ ಯಾರಾದರೂ ಬೇಕಲ್ಲವೇ ಅವರ ಜವಾಬ್ದಾರಿ ತೆಗೆದುಕೊಳ್ಳಲು? ಹಾಗಾಗಿ 2 ದಿನಗಳ ನಂತರ ಅವರ ಮೃತ್ಯುವಾದಾಗ ನಾನು ನಿನ್ನನ್ನು ಮುಕ್ತಗೊಳಿಸುತ್ತೇನೆ. ಹಾಗೆ ಮಾಡಬೇಡಿ ಮಹಾರಾಜ, ದಯವಿಟ್ಟು ಹಾಗೆ ಮಾಡಬೇಡಿ. ಅಣ್ಣ, ಈಗ ನಮ್ಮ ಹತ್ರ ಉಳ್ತಿರೋದು 2 ದಿನ. ನಾವು ನಮ್ ಗೆಳೆಯರ್ನ ಕಾಪಾಡ್ಬೇಕು ಅಂದ್ರೆ ಆ ಅಘಾಸುರನ ಹುಡುಕ್ಲೇಬೇಕು. ನಿನ್ ಮಾತ್ ನಿಜ ಕೃಷ್ಣ. ಅಮಾವಾಸ್ಯೆಗೂ ಮೊದ್ಲು ನಾವೆಲ್ಲಾ ಗೆಳೆಯರ್ನು ಕರ್ಕೊಂಡು ಗೋಕುಲಕ್ಕೆ ಹಿಂತಿರುಗ್ಲೇಬೇಕು. ಇಲ್ದಿದ್ರೆ ಅನರ್ಥ ಆಗುತ್ತೆ ಕೃಷ್ಣ. ಅಣ್ಣ, ಈ ಸರ್ಪದ ಗುರ್ತಿಂದ ನಾವು ಅಘಾಸುರನ ಹತ್ರ ಹೋಗ್ಬೋದು. ಅಣ್ಣ, ಇದ್ರ ದಾರಿಲೇ ಹೋಗಿ ನೋಡೋಣ. ಬಾ ಅಣ್ಣ. ಮಾತೆಯ ಮಾತನು ಶ್ಯಾಮನು ನಡೆಸೆ, ಸಖರನು ಹುಡುಕುತ್ತ ಬಂದನು ಉಳಿಸೆ. ಕಠಿಣಬಹುದು ಈ ಧರ್ಮದ ಪಥವು, ಅದರೊಳಿದೆ ಮಾನವತೆಯ ಶಪಥವು. ಪರಮೇಶ್ವರನಲ್ಲಿ ನಂಬುಗೆ ಇರಲು ಅಹಿತವು ನಡೆಯದು, ಸತ್ಯವಳಿಯುವುದು. ಭರವಸೆ ಬೆಳಕಿದೆ ನಂದ ಸುತನಲ್ಲಿ, ಕಷ್ಟವು ಕಳೆವು. ಕೃಷ್ಣ, ಈ ಸರ್ಪದ ಗುರ್ತು ಇಲ್ಲಿ ತನಕ ಮಾತ್ರ ಇದೆ. ಇನ್ನು ಯಮುನೆ ದಡದಲ್ಲಂತೂ ಯಾವ ಗುರ್ತು ಕಾಣಿಸಲ್ಲ. ನಾವು ಆ ಅಘಾಸುರನ್ನ ಮುಂದೆ ಎಲ್ಲಿ ಅಂತ ಹುಡ್ಕೋದು ಕೃಷ್ಣ? ಅಣ್ಣ, ನಾವು ಇಲ್ಲಿಂದ ಮುಂದೆ ಹೋಗೋ ಅವಶ್ಯಕತೆನೇ ಇಲ್ಲ. ಏನೇ ಆಗಿದ್ರು ಅಘಾಸುರ ಯಮುನೆ ಒಳಗೆ ಹೋಗಿರ್ತಾನೆ. ಯಮುನೆ ನದಿ ಒಳಗಡೆನಾ? ನಾನಿದನ್ನು ಯೋಚನೆನೇ ಮಾಡ್ಲಿಲ್ಲ ಕೃಷ್ಣ. ಅಣ್ಣ, ಅಘಾಸುರನ ಹತ್ರ ಹೋಗೋಕೆ ಒಂದೇ ದಾರಿ ಇರೋದು. ನಾವು ಯಮುನೆ ಒಳಗಡೆನೆ ಹೋಗ್ಬೇಕು. ಯಮುನೆ ಒಳಗಡೆನಾ? ಆದ್ರೆ ಕೃಷ್ಣ, ನಾನು ಗದೆ ತಿರುಗಿಸೋದನ್ನ ಮಾತ್ರ ಕಲ್ತಿದ್ದೀನಿ, ಈಜೋದನ್ನಲ್ಲ. ನೀನೇನು ಚಿಂತೆ ಮಾಡಬೇಡ ಅಣ್ಣ.
ಯಮುನೆ ಒಳಗಡೆ ನಾನು ಹೋಗ್ತೀನಿ. ನೀನಾ? ಆದ್ರೆ ಕೃಷ್ಣ, ಯಮುನೆ ನೋಡಿ ಎಷ್ಟು ದೊಡ್ಡದಾಗಿದೆ. ಆ ಅಗಾಸುರ ಇಷ್ಟು ದೊಡ್ಡ ಯಮುನೆಯಲ್ಲಿ ಎಲ್ಲಿದನೋ ಏನೋ. ಅವನನ್ನು ಹುಡುಕ್ಬೇಕು ಅಂದ್ರೆ ನೀನು ತುಂಬಾ ದೂರ ಆಳದವರೆಗೂ ಹೋಗ್ಬೇಕು. ಪ್ರಾಣವಾಯು ಇಲ್ದೆ ನೀನು ಹೇಗಿರ್ತೀಯ? ಅಣ್ಣ, ನಿನ್ ಗೊತ್ತಿಲ್ಲ, ನಾನು ಆ ಹಠಮಾರಿ ಗೋಪಿಕೆಗಾಗಿ ಆ ಸುಂದರವನದ ಸರೋವರದಲ್ಲಿ ಮುಳುಗಿ ಎಷ್ಟೋ ಹೊತ್ತಿನ ತನಕ ಅವಳಿಗೆ ಅಂತ ಕಮಲದ ಹೂ ಹುಡುಕ್ತಾ ಇರ್ತೀನಿ ಅಣ್ಣ. ನೀನ್ ಚಿಂತೆ ಮಾಡ್ಬೇಡ ಅಣ್ಣ, ನನ್ಗೆ ನೀರಲ್ಲಿ ಮುಳುಗಿ ಅಭ್ಯಾಸ ಇದೆ. ನಾನು ಈಗೋಗಿ ಹಾಗೆ ಬರ್ತೀನಿ. ಆದ್ರೆ ಕೃಷ್ಣ, ಇದ್ಯಾವುದೋ ಸುಂದರವನದ ಸರೋವರ ಅಲ್ಲ, ಯಮುನೆ ಇದು, ಯಮುನೆ. ನೋಡು, ಅಲ್ಲಿಂದ ಇಲ್ಲಿ ತನಕ ಇದೆ. ಕೃಷ್ಣ, ಈ ಕೃಷ್ಣ ಇದಾನಲ್ಲ, ನಾನ್ ದೊಡ್ಡವನಾಗಿದ್ರು ನನ್ ಮಾತೆ ಕೇಳಲ್ಲ ಅಂತಾನೆ. ನಾರಾಯಣ ನಾರಾಯಣ. ಪ್ರಭು, ಅಲ್ಲಿ ನಂದಪುತ್ರನಿಗೆ ತನ್ನ ದಿವ್ಯ ಶಕ್ತಿಯ ಅರಿವಾಗಿದೆಯೇ? ಇಲ್ಲದಿದ್ದರೆ ಅವನು ಅಷ್ಟು ಸಮಯ ನೀರಿನಲ್ಲಿರಲು ಹೇಗೆ ಸಾಧ್ಯ ಪ್ರಭು? ನಿಮ್ಮದು ಇದೆಂಥ ಲೀಲೆ ಪ್ರಭು? ದೇವರ್ಷಿ, ಎಲ್ಲಾ ಜೀವಿಗಳಲ್ಲೂ ತಮ್ಮ ಪ್ರಭುವೇ ವಾಸವಾಗಿದ್ದಾರಲ್ಲ. ಜಗತ್ತಿನ ರಕ್ಷಣೆ ಮಾಡಲು ಸತ್ಯಯುಗದಲ್ಲಿ ಪ್ರಭು ಸ್ವತಃ ಮತ್ಸ್ಯಾವತಾರವನ್ನು ಧರಿಸಿದ್ದರು. ಇಂದು ನಂದಪುತ್ರ ತನ್ನ ಶಕ್ತಿಗಳನ್ನು ಅರಿತಿರದಿದ್ದರೂ ಆ ಜಲವೇ ಅವನ ನಿವಾಸವಾಗಿದೆ. ಕ್ಷೀರಸಾಗರದಲ್ಲೇ ಇರುವ ನಾರಾಯಣನಿಗೆ ಆ ಯಮುನೆಯ ಭಯವಿಲ್ಲಿ. ನಾರಾಯಣ ನಾರಾಯಣ. ನಿಮ್ಮ ಮಾತು ಸತ್ಯ ಮಾತೆ. ನನಗೆ ಅರ್ಥವಾಯಿತು ಮಾತೆ, ನನಗೆ ಅರ್ಥವಾಯಿತು. ಈ ಅಗಾಸುರ ಎಲ್ಲಿಗೋಗಿರ್ತಾನೆ? ಇಷ್ಟು ದೊಡ್ಡವ, ಇದು ಅಗಾಸುರನೇ ಆಗಿರ್ಬೇಕು. ಗೆಳೆಯರ್ ಧ್ವನಿ. ಜೀವಕ, ನಮ್ಗೀಗ ಉಸಿರಾಡಕ್ಕೂ ಆಗ್ತಿಲ್ಲ. ಗೆಳೆಯ ಜೀವಕ, ನಾವ್ ಎಲ್ಲಿದೀವಂತಾನೆ ಗೊತ್ತಾಗ್ತಿಲ್ಲ. ಇದ್ಯಾರ್ ಧ್ವನಿ? ಇದ್ಯಾರ್ ನಗ್ತಿರೋದು? ಮುಂದೆ ಬನ್ನಿ. ಬ್ರಜಮಂಡಲದ ಕೊಲ್ಲ ಬಾಲಕರೇ, ನಿಮ್ಮ ಮುಂದೆ ಬರಬೇಕು ಅಂದ್ರೆ ನಿಮ್ಮೆಲ್ಲರನ್ನ ನನ್ನ ಹೊಟ್ಟೆಯಿಂದ ಹೊರಗೆ ಬಿಡಬೇಕು. ಹೊಟ್ಟೆನಾ? ನೀನ್ ಏನ್ ಹೇಳ್ತಿದ್ಯಾ? ನಾವ್ ನಿನ್ ಹೊಟ್ಟೆಲಿದ್ದೀವ? ಯಾರ್ ನೀನು? ಈಗ ನೀವೆಲ್ಲ ಅಘಾಸುರನ ಹೊಟ್ಟೆಯಲ್ಲಿದ್ದೀರಾ. ನೀವೆಲ್ಲ ಇಲ್ಲಿಂದ ಹೊರಗೆ ಹೋಗೋದಕ್ಕೆ ಒಂದೇ ದಾರಿ ಇರೋದು, ನಿಮ್ಮೆಲ್ಲರ ಸಾವು. ಸಾವು? ಗೆಳೆಯರೇ, ನಾವೆಲ್ಲ ಏನ್ ಮಾಡೋದು? ಅಗಾಸುರ, ಈಗ ನಮ್ನ ಈ ರಾಕ್ಷಸನಿಂದ ಒಬ್ಬ ಮಾತ್ರ ಕಾಪಾಡಕ್ಕಾಗೋದು. ಅವನೇ ನಮ್ ಗೆಳೆಯ ಕೃಷ್ಣ. ನನ್ ಗೆಳೆಯರೆಲ್ಲ ನನ್ ಕರೀತಿದ್ದಾರೆ. ಇದ್ರ ಅರ್ಥ ಎಲ್ಲ ಗೋಪ ಬಾಲಕರು ಅಗಾಸುರನ ಹೊಟ್ಟೆಯಲ್ಲಿ ಜೀವಂತವಾಗಿದ್ದಾರೆ. ಆದ್ರೆ ಅವರನ್ನೆಲ್ಲ ಅಲ್ಲಿಂದ ಹೊರಗಡೆ ಹೇಗ್ ಕರ್ಕೊಬರೋದು? ಅದಕ್ಕೆ ಮೊದ್ಲು ಅಗಾಸುರನ್ನೇ ಯಮುನೆಯಿಂದ ಹೊರಗೆ ಕರ್ಕೊಬರ್ಬೇಕು. ಅಗಾಸುರ, ನೀನೆಷ್ಟೇ ಪ್ರಯತ್ನ ಪಟ್ರು ನನ್ನ ಗೆಳೆಯರಿಗೆ ಏನೂ ಆಗೋಗ್ಬಿಡಲ್ಲ. ಅಮಾವಾಸ್ಯೆಗೂ ಮೊದಲು ನನ್ನ ಗೆಳೆಯರನ್ನ, ನಮ್ಮ ಹಸುಗಳನ್ನ ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ. ಹೇ ನಾಥ ನಾರಾಯಣ ದೀನ ಜನದನ, ನೀನೆ ಗತಿ ಲೋಕಪಾಲ ಕಾಯು ಭಕ್ತದನ. ಹೇ ನಾಥ ನಾರಾಯಣ ದೀನ ಜನಧನ, ನೀನೆ ಗತಿ ಲೋಕಪಾಲ ಕಾಯು ಭಕ್ತದನ. ಶ್ವಾಸವು ನೀ ವಿಶ್ವಾಸವು ನೀನೆ,
ಶ್ವಾಸವು ನೀ ವಿಶ್ವಾಸವು ನೀನೇ ಪೋಷಿಸಯ್ಯ ನೋವನಿಗೆ ತಾಯಿಯಂತೆ ನೀನೆ ಹೇ ನಾಥ ನಾರಾಯಣ ದೀನ ಜನದನ ನೀನೆ ಗತಿ ಲೋಕಪಾಲ ಕಾಯು ಭಕ್ತದನ. ಇಂದು ಅಮಾವಾಸ್ಯೆಯ ಹಿಂದಿನ ಕರಾಳ ರಾತ್ರಿ. ಇಂದಿನಿಂದ ಸಂಪೂರ್ಣ ವೃಜವಾಸಿಗಳ ಜೀವನದಲ್ಲಿ ಕತ್ತಲು ತುಂಬಿಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಅಮ್ಮ ನಾನು ಇಲ್ಲಿದ್ದೀನಿ. ಅಮ್ಮ ನಾನು ಇಲ್ಲಿದ್ದೀನಿ. ಅಪ್ಪ ನಾನು ಇಲ್ಲಿದ್ದೀನಿ. ಇನ್ನು ಒಂದು ರಾತ್ರಿ ಅಷ್ಟೇ, ಅದರ ನಂತರ ಸಂಪೂರ್ಣ ಕತ್ತಲೆ, ಮೃತ್ಯು ಮಾತ್ರ. ಶರಣರ ಮಾನವ ಉಳಿಸಿದ ಒಡೆಯ ನಿನ್ನನೆ ನಂಬಿದೆ ನಮ್ಮಿ ಹೃದಯ ಸಂಯಮ ಭಕ್ತಿಯು ಪಾಲಿಸು ನೀಗುತ್ತ ಬೇಗೆ ಹೇ ನಾಥ ನಾರಾಯಣ ನೀನೆ ಗತಿ ಲೋಕಪಾಲ ಕಾಯ. ಅಮ್ಮ ನಾನಿಲ್ಲಿದ್ದೀನಿ ನೋಡು. ಅಪ್ಪ ನಾವೆಲ್ಲ ಬಂದ್ವಿ. ಇದು ನಮ್ಮ ಮಕ್ಕಳ ಧ್ವನಿ ಅಲ್ವಾ? ಆ ದೇವ್ರ ದೊಡ್ಡವನು. ನಮ್ಮ ಮಕ್ಕಳು ಬಂದ್ರು ಅಂತ ಕಾಣಿಸುತ್ತೆ. ಬನ್ನಿ, ಬನ್ನಿ. ದೇವರಿಗೆ ನಮ್ಮ ಮೊರೆ ಕೇಳಿಸ್ತು. ಹಣ ಮಾಡೋದು ಯಾಕೆ? ಬನ್ನಿ, ಬನ್ನಿ, ಬನ್ನಿ. ಬನ್ನಿ ಎಲ್ರು. ಎಲ್ಲಿದ್ದೀರಾ? ಬೇಗ ಬನ್ನಿ ಮಕ್ಳೇ. ಕಂದ, ನಾವು ಬರ್ತಾ ಇದ್ದೀವಿ ಕಂದ. ವೃಜವಾಸಿಗಳೇ, ನೀವೀಗ ಹೋಗ್ತಿರೋದು ರಾಹು ನಿಮ್ಮನ್ನ ಎಲ್ಲಿ ಕಳಿಸ್ಬೇಕು ಅಂತಿದನೋ ಅಲ್ಲಿಗೆ. ಹಗಲೋಗಿ ರಾತ್ರಿ ಆಯ್ತು. ಆ ಕೃಷ್ಣ ಮಾತ್ರ ಇನ್ನು ಬಂದೇ ಇಲ್ಲ. ಅವನ್ಗೇನಾದ್ರೂ ಅಪಾಯ ಆದ್ರೆ ನಾನೇನ್ ಮಾಡ್ಲಿ? ತಪ್ಪೆಲ್ಲ ನಂದೆ. ನಾನು ಅವನನ್ನ ಯಮುನೆ ಒಳಗಡೆ ಒಬ್ನೇ ಹೋಗ್ಲಿಕ್ಕೆ ಬಿಡಬಾರ್ದಿತ್ತು. ಆದ್ರೆ ಅವನೆಲ್ಲ ನನ್ ಮಾತ್ ಕೇಳ್ತಾನೆ. ನಂಗೇನಾಗುತ್ತೋ ಗೊತ್ತಿಲ್ಲ. ನಾನ್ ಯಾವಾಗ ನೋಡಿದ್ರು ಅವ್ನ್ ಎಲ್ಲಾ ಮಾತನ್ನು ಕೇಳ್ಬಿಡ್ತೀನಿ. ಕೆಲವೊಂದ್ಸಲ ನನಗೆ ಅನ್ಸುತ್ತೆ ನಾನು ಅವನ್ಗೆ ಅಣ್ಣನೇ ಅಲ್ಲ, ಬದ್ಲಿಗೆ ಅವನೇ ನನಗ ಅಣ್ಣ ಅಂತ. ಇದೊಂದ್ಸಲ ಏನೂ ಆಗದೆ ಹೊರಗಡೆ ಬಂದ್ಬಿಡು ಕೃಷ್ಣ. ಇನ್ಮೇಲೆ ಯಾವತ್ತೂ ಅವನ್ಗೆ ಒಬ್ನಿಗೆ ಹೋಗಕ್ ಬಿಡೋದೇ ಇಲ್ಲ. ಈ ಸಲಿ ಬರ್ಲಿ ಅವನ್ಗೆ ಸರಿಯಾಗಿ ತಿಳಿಸಿ ಹೇಳ್ತೀನಿ. ಯಾವತ್ತಿದ್ರು ನಾನು